ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿದ್ದೇವೆ. ಹತ್ತೊಂಬತ್ತು ಶ್ಲೋಕಗಳಲ್ಲಿ ಕೃಷ್ಣ ಕ್ಷೇತ್ರದ ವಿಕಾರಗಳು, ಆ ಕ್ಷೇತ್ರಜ್ಞ ಯಾರು, ಈ ಕ್ಷೇತ್ರದಲ್ಲಿರ್ತಕ್ಕಂತಹ ಈ ಜಗತ್ತು ಮತ್ತು ಪ್ರಕೃತಿ ಇವುಗಳನ್ನು ಪ್ರೇರಿಸ್ತಕ್ಕಂಥವನು ಯಾರು, ಅವನ ಸ್ವರೂಪ ಏನು ಮತ್ತು ಅವನ ಜ್ಞಾನವನ್ನು ಗಳಿಸಲಿಕ್ಕೆ ಇರತಕ್ಕಂತಹ ಸಾಧನಗಳು ಯಾವುವು ಇವೆಲ್ಲವನ್ನು ಹೇಳಿ ಇನ್ನು ಜೀವ ಜಗತ್ತು ಮತ್ತು ವಿಕಾರಗಳ ಬಗ್ಗೆ ಹೇಳಿಕೊಟ್ಟಿದ್ದಾನೆ. ಇವುಗಳು ಕೂಡ ಪರಮಾತ್ಮನ ಮಹತ್ವ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಉಪಯುಕ್ತ. ಜೀವನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಜಗತ್ತು ಎಂಬುದು ಪರಮಾತ್ಮನ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯೋಗಶಾಲೆ ಇದ್ದ ಹಾಗೆ ಅಂತ ನಾವು ಹಿಂದೆ ಹೇಳಿದ್ದೇವೆ. ಆದ್ದರಿಂದ ಜಗತ್ತನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಜೀವನನ್ನು ತಿಳ್ಕೊಳ್ಬೇಕು. ಜೀವ, ಜಗತ್ತು ಮತ್ತು ವಿಕಾರಗಳು. ಜೀವನನ್ನೇ ಇಲ್ಲಿ ಪುರುಷ ಅಂತ ಹೇಳಿದ್ದು, ಜಗತ್ತನ್ನೇ ಪ್ರಕೃತಿ ಅಂತ ಹೇಳ್ತಾ ಇರೋದು. ಇವೆರಡರ ವಿಕಾರಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಇನ್ನು ಮುಂದೆ ಹೇಳಿಕೊರಟಿದ್ದಾನೆ. 20ನೇ ಶ್ಲೋಕದಿಂದ 24ನೇ ಶ್ಲೋಕದವರೆಗೆ ಇವುಗಳು ಭಗವಂತನ ಮಹಾತ್ಮ್ಯ ಜ್ಞಾನಕ್ಕೆ ಉಪಯುಕ್ತವಾದ ವಿಚಾರಗಳು. ಈ ಪರಮಾತ್ಮನಿಂದ ಪ್ರೇರಿಸಪಡತಕ್ಕಂತಹ ಜೀವ ಹಾಗೂ ಜಗತ್ತಿನ ಸ್ವರೂಪ ಇವುಗಳನ್ನು ಈ 4 ಶ್ಲೋಕಗಳಲ್ಲಿ 20ರಿಂದ 24ರವರೆಗೆ 5 ಶ್ಲೋಕಗಳಲ್ಲಿ ನಿರೂಪಿಸ್ತಾ ಇದ್ದಾನೆ. ಈ ಶಾಸ್ತ್ರೀಯವಾಗಿ ಜಗತ್ಕಾರಣತ್ವ ಜಡದಲ್ಲಿದೆಯೋ, ಜಗತ್ತಿಗೆ ಕಾರಣವಾಗಿರುವಂಥದ್ದು ಜಡವಾಗಿರತಕ್ಕಂತಹ ಪ್ರಕೃತಿಯೋ ಅಥವಾ ಪರಮಾತ್ಮನೋ, ಜಗತ್ತು ಇದು ಪ್ರಕೃತಿಯ ವಿಕಾರವೋ ಅಥವಾ ಪರಮಾತ್ಮನ ವಿಕಾರವೋ, ಮತ್ತು ಈ ಜಗತ್ತು ಸತ್ಯವಾಗಿದೆಯೋ ಅಥವಾ ಮಿಥ್ಯೆಯೋ, ಇದನ್ನು ಪ್ರೇರಿಸ್ತಕ್ಕಂತಹ ಬ್ರಹ್ಮ ಅವ ಚೇತನನೋ ಅಚೇತನನೋ, ಸಕ್ರಿಯನೋ ನಿಷ್ಕ್ರಿಯನೋ, ಜೀವನ ಸ್ವರೂಪವು ಹೇಳಲಿಕ್ಕೆ ಸಾಧ್ಯವೋ ಅಥವಾ ಅದು ಅನಿರ್ವಚನೀಯವೋ ಎಂಬೆಲ್ಲ ಅನೇಕ ವಿಚಾರಗಳನ್ನು ಪೂರ್ವಪಕ್ಷವಾಗಿ ಇಟ್ಟುಕೊಂಡು ಪರಮಾತ್ಮ ಕೆಲವೇ ಪದಗಳಲ್ಲಿ ಇಲ್ಲಿ ಅಸಂಖ್ಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಅವೆಲ್ಲ ಸಮಸ್ಯೆಗಳನ್ನು ಮತ್ತು ಪೂರ್ವಪಕ್ಷಗಳನ್ನು ವಿವರಿಸಿ ವಿಮರ್ಶೆ ಮಾಡುವಂಥದ್ದು ಅನಿವಾರ್ಯವಾಗಿದ್ದರೂ ಗ್ರಂಥ ವಿಸ್ತಾರ ಭಯದಿಂದ ಅಲ್ಲಲ್ಲೇ ಆ ವಿಚಾರಗಳನ್ನು ನಿರೂಪಣೆ ಮಾಡಿದ್ದಾನೆ. ಇಲ್ಲಿ ಕೃಷ್ಣ ಏನು ಉತ್ತರ ಕೊಡ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ? ಇಷ್ಟೆಲ್ಲ ಪ್ರಶ್ನೆ ಬರ್ತವೆ ನಮಗೆ.
ಜಗತ್ಕಾರಣ ಯಾರು? ಪ್ರಕೃತಿಯೋ, ಜಡವಾದ ಪ್ರಕೃತಿಯೋ, ಪರಮಾತ್ಮನೋ? ಜಗತ್ತಿನ ವಿಕಾರಗಳು ಯಾವುವು? ಜಗತ್ ಸತ್ಯವೋ ಮಿಥ್ಯೆಯೋ? ಪರಮಾತ್ಮ ಚೇತನನೋ ಅಚೇತನನೋ? ಅವನು ಸಕ್ರಿಯನೋ ನಿಷ್ಕ್ರಿಯನೋ? ಸಗುಣನೋ ನಿರ್ಗುಣನೋ? ಅವನ ಸ್ವರೂಪವನ್ನು ಹೇಳಲಿಕ್ಕೆ ಸಾಧ್ಯವೋ ಅಥವಾ ಅನಿರ್ವಚನೀಯೋ? ಎಲ್ಲ ಪ್ರಶ್ನೆಗಳಿಗೆ ಸಂಕ್ಷೇಪವಾಗಿ ಉತ್ತರಗಳನ್ನು ಕೃಷ್ಣ ಈ 4-5 ಶ್ಲೋಕಗಳಲ್ಲಿ ನಿರೂಪಿಸ್ತಾ ಇದ್ದಾನೆ. ಇಲ್ಲಿ ಮುಖ್ಯವಾಗಿ ಪರಮಾತ್ಮ, ಜೀವ ಮತ್ತು ಪ್ರಕೃತಿ ಇದು ಇಲ್ಲಿರುವಂಥದ್ದು. ಈ ಪರಮಾತ್ಮ, ಜೀವ, ಪ್ರಕೃತಿ ಈ ಮೂರಕ್ಕೂ ಕಾರಣ ಇಲ್ಲ ಅಂತ. ಈ ಮೂರು ವಸ್ತುಗಳಿಗೂ ಕಾರಣ ಇಲ್ಲ. ಇವರನ್ನು ಹುಟ್ಟಿಸ್ತಕ್ಕಂಥವರು, ಇವುಗಳಿಗೆ ಉಪಾದಾನ ಕಾರಣ ಯಾರೂ ಇಲ್ಲ ಅಂತ. ಪರಮಾತ್ಮನಿಗೆ ಜನಕ ಯಾರೂ ಇಲ್ಲ ಅಥವಾ ಉಪಾದಾನ ಯಾರೂ ಇಲ್ಲ. ಜೀವನಿಗೂ ಅಷ್ಟೇ, ಉಪಾದಾನ ಕಾರಣ ಇಲ್ಲ, ಅವನಿಗೆ ಉತ್ಪತ್ತಿ ಇಲ್ಲ. ಪ್ರಕೃತಿಗೂ ಅಷ್ಟೇ, ಪ್ರಕೃತಿ ಅದು ಮೂಲ, ಅದಕ್ಕೆ ಮತ್ತೊಂದು ಉಪಾದಾನ ಕಾರಣ ಇಲ್ಲ. ಈ ಹಿಂದೆ ಹೇಳಿರ್ತಕ್ಕಂತಹ ವಿಕಾರಗಳು ಇಚ್ಛಾ, ದ್ವೇಷ, ಸುಖ, ದುಃಖ, ದೇಹ, ಮನಸ್ಸಿನ ವ್ಯಾಪ್ತಿ, ಧೈರ್ಯ ಮೊದಲಾದ ವಿಕಾರಗಳು ಮತ್ತು ಸತ್ವರಜಸ್ತಮೋ ಗುಣಗಳು ಇವುಗಳೆಲ್ಲ ಪ್ರಕೃತಿಯಿಂದ ಹುಟ್ಟುತ್ತವೆ ಹೊರತು ಪ್ರಕೃತಿ ಇನ್ನೊಂದರಿಂದ ಹುಟ್ಟುವುದಿಲ್ಲ. ಪ್ರಕೃತಿಯ ವಿಕಾರಗಳು ಅಂದರೆ ಪ್ರಕೃತಿಯಿಂದ ಜನ್ಯವಾದವುಗಳು ಅಂತ. ವಿಧಿ ಪ್ರಕೃತಿ ಸಂಭವಾನ್. ಈ ಎಲ್ಲ ವಿಕಾರಗಳು, ಇಚ್ಛಾ ದ್ವೇಷಾದಿ ವಿಕಾರಗಳು ಪ್ರಕೃತಿಯಿಂದ ಹುಟ್ಟತಕ್ಕಂಥವುಗಳು. ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚೈವ ವಿಧ್ಯನಾದಿ ಉಭವಪಿ ವಿಕಾರಾಂಶ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ, ಪುರುಷ ಅಂದರೆ ಜೀವ, ಪ್ರಕೃತಿ ಮತ್ತು ಜೀವ ಇವೆರಡು ಅನಾದಿ ಅಂತ ತಿಳ್ಕೊ. ಇವುಗಳಿಗೆ ಮತ್ತೊಂದು ಕಾರಣ ಇಲ್ಲ. ಇವುಗಳಿಂದ ಹುಟ್ಟುವಂಥದ್ದು ಯಾವುದು? ಪ್ರಕೃತಿಯಿಂದ ಹುಟ್ಟುವಂಥದ್ದು ಈ ವಿಕಾರಗಳು, ಇಚ್ಛಾ ದ್ವೇಷಾದಿ ವಿಕಾರಗಳು, ಸತ್ವಾದಿ ಗುಣಗಳು, ಸತ್ವರಜಸ್ತಮೋ ಇತ್ಯಾದಿ ಗುಣಗಳು, ಇವೆಲ್ಲ ಪ್ರಕೃತಿಯಿಂದ ಹುಟ್ಟಿದಂತಹ ಗುಣಗಳು. ಇನ್ನು ಜೀವ ಅವನು ಕೂಡ ಅನಾದಿ. ಪ್ರಕೃತಿಂ ಪುರುಷಂ ಚೈವ, ಪುರುಷನೂ ಅನಾದಿ. ಆ ಪುರುಷನ ಜೀವನ ದೇಹ ಇಂದ್ರಿಯಗಳಿಗೆ ಕಾರಣ ಯಾರು ಅಂದರೆ ಚಿತ್ ಪ್ರಕೃತಿ. ಜೀವ ಪ್ರಕೃತಿ ವಿಕಾರಗಳಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಹೊಂದಲಿಕ್ಕೆ ಪರಮಾತ್ಮ ಕಾರಣನಾಗಿದ್ದಾನೆ. ಜೀವ ಪ್ರಕೃತಿಯಿಂದ ಉಂಟಾದಂತಹ ದೇಹಾದಿಗಳಲ್ಲಿದ್ದು ಪ್ರಕೃತಿಜನ್ಯವಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ. ಇದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಜೀವನಿಗೆ ಕಾರಣ ಚಿತ್ ಪ್ರಕೃತಿ. ಆ ಚಿತ್ ಪ್ರಕೃತಿಯಿಂದಾಗಿ ಜೀವನಿಗೆ ದೇಹ ಪ್ರಾಪ್ತವಾಗ್ತದೆ. ಇಂತಹ ದೇಹಾದಿಗಳಲ್ಲಿ ಜೀವ ಇದ್ದುಕೊಂಡು ಪ್ರಕೃತಿಜನ್ಯವಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಅನುಭವಿಸ್ತಾನೆ. ಇದೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಷಯ. ಈ ಶುದ್ಧನಾಗಿರತಕ್ಕಂತಹ ಜೀವ ಅನೇಕ ಜನ್ಮಗಳನ್ನು ಹೊಂತಾನೆ. ಯೋಗ್ಯವಾದ ಜನ್ಮ ಇರ್ಬೋದು, ಅಯೋಗ್ಯವಾದ ಜನ್ಮ ಇರ್ಬೋದು. ಇದಕ್ಕೆ ಕಾರಣ ಏನು? ಎಲ್ಲರೂ ಒಂದೇ ರೀತಿಯಾಗಿ ಜೀವಿಗಳಿಲ್ಲ, ಎಲ್ಲರೂ ಒಂದೇ ರೀತಿ ಇಲ್ಲ. ಪ್ರತಿಯೊಬ್ಬ ಜೀವಿಯೂ ಭಿನ್ನ ಭಿನ್ನನಾಗಿದ್ದಾನೆ. ಈ ಜೀವಿಗೆ ದೇಹ ಬರುವಂಥದ್ದು ಅವರವರ ಕರ್ಮಾನುಸಾರವಾಗಿ ಬರುವಂಥದ್ದು. ಇವರು ಜನಿಸ್ತಕ್ಕಂತಹ ಜನ್ಮ ಅದು ಒಳ್ಳೆ ಜನ್ಮ ಇರ್ಬೋದು, ಅಯೋಗ್ಯವಾದ ಜನ್ಮ ಇರ್ಬೋದು. ಇದಕ್ಕೆ ಕಾರಣ ಏನು ಅಂದರೆ ಸತ್ವರಜಸ್ತಮೋ ಗುಣಗಳೇ ಕಾರಣ. ಈ ಸತ್ವ ರಜಸ್ತಮೋ ಗುಣಗಳ ಸಂಬಂಧ ಇದು ನಿಮಿತ್ತ ಅಷ್ಟೇ.
ಸ್ವತಂತ್ರ ಕಾರಣ ಪರಮಾತ್ಮನೇ. ಜೀವ ತನ್ನ ಕರ್ಮಾನುಸಾರವಾಗಿ ದೇಹವನ್ನು ಪಡೆದು ಈ ದೇಹದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾನಲ್ವಾ, ಇದಕ್ಕೆ ಮುಖ್ಯ ಕಾರಣ ಪರಮಾತ್ಮ, ಸ್ವತಂತ್ರ ಕಾರಣ. ಅವ ಪ್ರತಿಯೊಬ್ಬರ ಜೀವರ ಅವರವರ ಯೋಗ್ಯತಾನುಸಾರವಾಗಿ ಶರೀರಗಳನ್ನು ಕೊಟ್ಟು ಆ ಜೀವರು ಮಾಡತಕ್ಕಂತಹ ಸಕಲ ವ್ಯಾಪಾರಗಳನ್ನು ನೋಡ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಉಪದೃಷ್ಟ ಅಂತ ಹೆಸರು. ಮುಂದೆ ಬರುತ್ತೆ ಅದು, ಉಪದೃಷ್ಟ ಅಂತ ಹೆಸರು. ಪ್ರತಿಯೊಬ್ಬ ಮನುಷ್ಯನ ಯೋಗ್ಯತಾನುಸಾರವಾಗಿ ತನ್ನ ಇಚ್ಛೆಯಿಂದ ಬುದ್ಧಿಪೂರ್ವಕವಾಗಿ ಜೀವರಿಗೆ ಎಲ್ಲ ವ್ಯಾಪಾರಗಳನ್ನು ಪ್ರೇರಿಸುವವ. ಆದ್ದರಿಂದ ಅವನಿಗೆ ಹನುಮಂತ ಅಂತ ಹೇಳ್ತಾರೆ. ಬ್ರಹ್ಮಾದಿ ಸಕಲ ಜೀವರನ್ನು ಅವನು ಪೋಷಣೆ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನನ್ನು ಭರ್ತ ಅಂತ ಹೇಳ್ತಾರೆ. ಮತ್ತು ಸಕಲ ಕರ್ಮಗಳ ಸಾರವನ್ನು ಅವನೇ ಭೋಗಿಸ್ತಾನೆ. ಆದ್ದರಿಂದ ಅವನು ಅಪರಿಮಿತವಾದ ಶಕ್ತಿಯುಳ್ಳವನಾಗಿದ್ದಾನೆ, ಸರ್ವರಿಗೂ ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅವನು ಮಹೇಶ್ವರ ಪರಮಾತ್ಮ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ಹೀಗೆ ಈ ಪ್ರಕೃತಿ, ಜೀವ, ಪರಮಾತ್ಮ ಇವರನ್ನು ಸರಿಯಾಗಿ ತಿಳಿದುಕೊಂಡವ ಅವ ಅಪರೋಕ್ಷ ಜ್ಞಾನಿಯಾಗಿ ಮುಂದೆ ಏನಾದರೂ ಪ್ರಮಾದವನ್ನು ಮಾಡಿದರೂ ಕೂಡ ಮತ್ತೆ ಅವನು ಪುನರ್ಜನ್ಮ ಹೊಂದುವುದಿಲ್ಲ. ಅದರಿಂದ ಈ ಜೀವ ಜಗತ್ತು ಮತ್ತು ಅವುಗಳ ವಿಕಾರ ಇವುಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಸರಿಯಾಗಿ ತಿಳಿದುಕೊಳ್ಳುವುದು ಕೂಡ ಪರಮಾತ್ಮನ ಮಹಾತ್ಮ್ಯ ಜ್ಞಾನಕ್ಕೆ ಮತ್ತು ನಮ್ಮ ಆತ್ಮೋನ್ನತಿಗೆ ಕಾರಣವಾಗಿದೆ ಎಂಬ ಅಂಶವನ್ನು ಮನಸ್ಸನ್ನಿಟ್ಟುಕೊಂಡು ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭೌ ಅಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಹಾಗೂ ಪುರುಷ, ಪ್ರಕೃತಿಂ ಚೈವ ಅಂದರೆ ಹಾಗೂ ಅಂತ ಅರ್ಥ. ಇಲ್ಲಿ ಪುರುಷಂ ಇವೆರಡನ್ನು ಕೂಡ, ಉಭೌ ಅಪಿ ಇವೆರಡನ್ನು ಅನಾದಿ ವಿಧಿ, ಅನಾದಿ ಅಂತ ತಿಳಿ. ಮತ್ತು ವಿಕಾರಾಂಶ್ಚ ವಿಕಾರಗಳನ್ನು, ಇಚ್ಛಾದ್ವೇಷಾದಿ ವಿಕಾರಗಳನ್ನು, ಗುಣಾಂಶ್ಚೈವ ಸತ್ವಜಸ್ತಮೋ ಗುಣಗಳನ್ನು, ಪ್ರಕೃತಿ ಸಂಭವಾನ್ ಪ್ರಕೃತಿಯಿಂದ ಜನ್ಯವಾದವುಗಳು ಎಂಬುದಾಗಿ ತಿಳಿದುಕೋ ಅಂತ ಈ ಶ್ಲೋಕದ ಪದಪದಾರ್ಥ. ಇದಕ್ಕೆ ವಿವೃತ್ತಿಯಲ್ಲಿ ರಾಯರು ಅರ್ಥವನ್ನು ವಿವರಿಸ್ತಾರೆ. ಹಿಂದೆ ಇದೆಲ್ಲ ವಿಚಾರ ಬಂತು. ಕ್ಷೇತ್ರಜ್ಞ, ಕ್ಷೇತ್ರದ ವಿಕಾರಗಳು, ಈ ಪ್ರಕೃತಿಯ ವಿಕಾರಗಳು, ಪರಮಾತ್ಮನ ಸ್ವರೂಪ, ಅವನು ತಿಳ್ಕೊಳ್ಳಿಕ್ಕೆ ಸಾಧನಗಳು, ಇವೆಲ್ಲ ವಿಚಾರಗಳು ಬಂದು ಈ ಪ್ರೇರಕ ಯಾರು ಅಂತ ಹಿಂದೆ ಅದನ್ನು ಹೇಳ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡಿದ್ದ ಕೃಷ್ಣ. ಆ ಪ್ರೇರಕ ಅವನು ಯಾರು, ಅವನ ಪ್ರಭಾವ ಏನು, ಅದನ್ನು ಕೂಡ ಹೇಳಿ ಆಯಿತು. ಆ ಪ್ರೇರಕದ ಜ್ಞಾನ ನಮಗೆ ಬರಬೇಕಾದ್ರೆ ಯಾವುದಕ್ಕೆ ಪ್ರೇರಕ, ಪ್ರೇರ್ಯ ಯಾವುದು, ಪರಮಾತ್ಮನಿಂದ ಪ್ರೇರಿಸಲ್ಪಡುವಂತಹ ವಸ್ತು ಯಾವುದು, ಅದನ್ನು ಹೇಳಬೇಕಾಗಿದೆ. ಅದು ಯಾವುದು ಅಂದರೆ ಪುರುಷ ಪ್ರಕೃತಿಯಿಂದ. ಪುರುಷ ಮತ್ತು ಪ್ರಕೃತಿಯಂ ಪುರುಷಂ ಚೈವ, ಪ್ರಕೃತಿ ಹಾಗೂ ಪುರುಷ ಇವೆರಡೂ ಆ ಪ್ರೇರಕನಾಗಿರತಕ್ಕಂತಹ ಪರಮಾತ್ಮನಿಂದ ಪ್ರೇರ್ಯವಾಗತಕ್ಕಂತಹ, ಪ್ರೇರಿಸಲ್ಪಡತಕ್ಕಂತಹ ವಸ್ತುಗಳು ಎಂಬುದನ್ನು ಇನ್ನು ಮುಂದೆ ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ. ಏವಂ ಮುಕ್ತದಿಶಾ ಯತಶ್ಚ ಯದಿತಿ ಪ್ರತಿಜ್ಞಾತ ಪ್ರೇರಕಸ್ವರೂಪಸ್ಯ ಪ್ರಭಾವೋಕ್ತ್ಯನಂತರಂ ವಾಚ್ಯತ್ವ ಸಿದ್ಧೋ ಪ್ರೇರಕಜ್ಞಾನಸ್ಯ ಪ್ರೇರ್ಯಜ್ಞಾನ ಸಾಪೇಕ್ಷತ್ವಾತ್ ಪ್ರೇರಣೀಯಂ ಸತ್ಪ್ರಕಾರಂ ಪುರುಷಾದಿರೂಪಂ ಕ್ಷೇತ್ರಂ ತಾವದಾಹ ಪ್ರಕೃತಿಮಿತಿ. ಏವಂ ಮುಕ್ತದಿಶಾ, ಈ ರೀತಿ ಹಿಂದೆ ಹೇಳಿದಂತೆ ಏನು ಹೇಳಿದಂತೆ, ಯತಶ್ಚ ಯತ್ ಈ ಜಗತ್ತು
ಯತಃ ಯಾವನಿಂದ, ಯತ್ ಯತ್ ಅಂದರೆ ಇಣಗತೋ ಧಾತು, ಯಾವನಿಂದ ಇದು ಪ್ರೇರಿಸಲ್ಪಡ್ತಾ ಇದೆ ಅಂತ ಅದನ್ನು ಹೇಳ್ತೇನೆ ಕೇಳು ಅಂತ ಪ್ರತಿಜ್ಞೆ ಮಾಡಿದ್ದ. ಹಾಗೆ ಯತಃ ಯಾವನಿಂದ ಇದು ಪ್ರೇರಿಸಲ್ಪಟ್ಟಿದೆ, ಪ್ರೇರಕ ಯಾರು, ಪ್ರತಿಜ್ಞಾತ ಪ್ರೇರಕ ಸ್ವರೂಪಸ್ಯ, ಅಂತಹ ಪ್ರೇರಕನಾದವನ ಸ್ವರೂಪ ಮತ್ತು ಅವನ ಪ್ರಭಾವ ಇದೆಲ್ಲವನ್ನು ಹೇಳಿ ಆದಮೇಲೆ ನಂತರಂ ವಾಚ್ಯತ್ವ ಸಿದ್ಧವು ಪ್ರೇರಕ ಸ್ವರೂಪಸ್ಯ ಪ್ರಭಾವೋಕ್ತ್ಯನಂತರಂ, ಪ್ರಭಾವವನ್ನು ಹೇಳಿದ ಮೇಲೆ ಈ ಪ್ರೇರಕ ಸ್ವರೂಪ ಯಾರೋ ಪರಮಾತ್ಮ, ಅದು ಹಿಂದೆ ಹೇಳಿ ಆಗಿದೆ 5 ಶ್ಲೋಕದಲ್ಲಿ. ಅಂತಹ ಪ್ರೇರಕನ ಜ್ಞಾನ, ಆ ಪ್ರೇರಕನ ಜ್ಞಾನ ಪ್ರೇರ್ಯ ಜ್ಞಾನ ಸಾಪೇಕ್ಷ ಏನಲ್ಲ, ಪ್ರೇರಕ ಯಾರು ಅಂತಾಗುವಾಗ ಯಾವುದಕ್ಕೆ ಪ್ರೇರಕ ಅನ್ನೋದು ಸಾಪೇಕ್ಷ. ಪ್ರೇರ್ಯ ಅಂದರೆ ಪ್ರೇರಿಸಲ್ಪಡುವಂಥದ್ದು. ಪರಮಾತ್ಮ ಪ್ರೇರಕ ಅಂದರೆ ಯಾವುದಕ್ಕೆ ಪ್ರೇರಕ, ಅದನ್ನೇ ಪ್ರೇರ್ಯ ಜ್ಞಾನ ಸಾಪೇಕ್ಷತ್ವಾತ್ ಅಂತ ಹೇಳಿತು. ಪರಮಾತ್ಮನಿಂದ ಪ್ರೇರಿಸಲ್ಪಡ್ತಕ್ಕಂತಹ ಯಾವುದಿದೆ ಅದರ ಜ್ಞಾನ ಸಾಪೇಕ್ಷಿತ. ಯಾವುದಕ್ಕೆ? ಪ್ರೇರಕ ಜ್ಞಾನಕ್ಕೆ. ಪ್ರೇರಕ ಜ್ಞಾನ ಬರಬೇಕಾದರೆ, ಪ್ರೇರಕನಾಗಿರತಕ್ಕಂತಹ ಪರಮಾತ್ಮನ ಜ್ಞಾನ ಬರಬೇಕಾದರೆ ಅವನಿಂದ ಪ್ರೇರವಾಗಿರತಕ್ಕಂಥದ್ದು ಯಾವುದು? ಈ ಪ್ರಕೃತಿ, ಪುರುಷ, ಅವುಗಳ ಜ್ಞಾನ ಬೇಕು. ಆದ್ದರಿಂದ ಆ ಜ್ಞಾನವನ್ನು, ಅವುಗಳ ಸ್ವರೂಪವನ್ನು ಹೇಳಿಕೊಟ್ಟಿದ್ದಾನೆ. ಪ್ರೇರಕನಾಗಿರತಕ್ಕಂತಹ ಪರಮಾತ್ಮನ ಜ್ಞಾನಕ್ಕೆ ಸಾಪೇಕ್ಷಿತವಾಗಿರುವಂಥದ್ದು ಪ್ರೇರ್ಯ ಜ್ಞಾನ. ಪರಮಾತ್ಮ ಪ್ರೇರಣೆ ಮಾಡೋದು ಯಾವುದನ್ನು ಅಂತ ನಮಗೆ ಆಕಾಂಕ್ಷೆ ಬರ್ತದೆ. ಅಂತಹ ಪ್ರೇರವಾಗಿರುವಂಥದ್ದು ಯಾವುದು? ಅಂತಹ ಪ್ರೇರಣೀಯವಾಗಿರತಕ್ಕಂತಹ, ಪ್ರೇರಿಸಲ್ಪಡ್ತಕ್ಕಂತಹ ವಸ್ತು ಯಾವುದಿದೆ? ಪುರುಷಾದಿ ರೂಪಂ, ಪುರುಷ ಪ್ರಕೃತಿಯಾದಿ ರೂಪಂ, ಸಪ್ರಕಾರಂ, ಪ್ರಕಾರ ಸಹಿತವಾಗಿರತಕ್ಕಂತಹ ಪುರುಷ ಪ್ರಕೃತಿ ಮೊದಲಾದ ಕ್ಷೇತ್ರಂ ತಾವದಾಹ, ಕ್ಷೇತ್ರವನ್ನು ಹೇಳಿಕೊಟ್ಟಿದ್ದಾನೆ. ಪ್ರಕೃತಿಂ, ಕ್ಷೇತ್ರ ಸ್ವರೂಪ ಸಾಮಾನ್ಯವಾಗಿ ಮೊದಲು ಹೇಳಿಯಾಗಿದೆ, ಮೊದಲು ಸಾಮಾನ್ಯವಾಗಿ ಹೇಳಿಯಾಗಿದೆ. ಇನ್ನು ಸಪ್ರಕಾರಂ, ಅದರ ಪ್ರಕಾರ ಸಹಿತವಾಗಿ ಅವುಗಳನ್ನು ಹೇಳಿಕೊಟ್ಟಿದ್ದಾನೆ. ಈ ಶ್ಲೋಕದಲ್ಲಿ ಪ್ರಕೃತಿಂ ಪುರುಷಂ ಚೈವ ನ ಚೈತತ್ ಏತತ್ ಕ್ಷೇತ್ರಮಿತಿ ಶ್ಲೋಕೆ ನ ಪ್ರತಿಜ್ಞಾತಮಿತಿ ಶಂಕ್ಯಂ. ಇದು ಪ್ರಕೃತಿಂ ಎಂಬ ಶ್ಲೋಕ, ಪ್ರಕೃತಿಂ ಪುರುಷಂ ಚೈವ, ಈ ವಿಷಯವನ್ನು ಹಿಂದೆ ತತ್ಕ್ಷೇತ್ರಂ ಯಚ್ಚ ಎಂಬ ಶ್ಲೋಕದಲ್ಲಿ ಇದನ್ನು ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿಲ್ವಲ್ಲ, ಪ್ರಕೃತಿ ಬಗ್ಗೆ ಹೇಳ್ತೀನಿ ಅಂತ ಪ್ರತಿಜ್ಞೆ ಮಾಡಿಲ್ವಲ್ಲ. ಅಂದರೆ ಪ್ರಕೃತಿಯ ಬಗ್ಗೆ ಹೇಳಿಲ್ಲ ಅಂತಾದರೂ ಕೂಡ ಪ್ರಕೃತಿಯ ವಿಕಾರಗಳು ಯಾವುವು ಅದನ್ನು ಹೇಳಿದ್ದಾನೆ. ಯಾದೃಚ್ಛ, ಆ ಕ್ಷೇತ್ರದ ವಿಕಾರಗಳು ಯಾವುದು ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದಾನಾದ್ದರಿಂದ ಪ್ರತಿಜ್ಞೆ ಮಾಡಿಲ್ಲ ಅಂತ ಶಂಕಿಸಲಿಕ್ಕೆ ಅವಕಾಶ ಇಲ್ಲ. ನಚೈತತ್ ಏತತ್ ಕ್ಷೇತ್ರಮಿತಿ ಶ್ಲೋಕೆ, ಆರಂಭದಲ್ಲಿ ಏತತ್ ಕ್ಷೇತ್ರಂ ಎಂಬ ಶ್ಲೋಕದಲ್ಲಿ ಈ ವಿಚಾರವನ್ನು ಪ್ರತಿಜ್ಞೆ ಮಾಡಿಲ್ಲಲ್ಲ, ಮೊದಲು ಪ್ರತಿಜ್ಞೆ ಮಾಡಬೇಕು ಆಮೇಲೆ ಹೇಳಬೇಕು ಅಂತಂದರೆ ಆ ಥರ ಶಂಕೆ ಮಾಡಬಾರ್ದು. ಯಾದೃಚ್ಛ ಇತ್ಯನೇನ ಪ್ರತಿಜ್ಞಾತತ್ವ, ಯಾದೃಚ್ಛ ಆ ಕ್ಷೇತ್ರದ ಬಗ್ಗೆ ಹೇಳಿದ ಮೇಲೆ ಯಾದೃಕ್ ಅದರ ಸ್ವರೂಪ ಏನು, ಅದರ ವಿಕಾರಗಳೇನು ಅದೆಲ್ಲವನ್ನು ಹೇಳ್ತೇನೆ ಕೇಳು ಅಂತ ಸಂಕ್ಷೇಪವಾಗಿ ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಅದನ್ನು ವಿವರವಾಗಿ ಹೇಳ್ತಾ ಇರೋದು. ಯಾದೃಚ್ಛ ಎಂಬ ಪದದಿಂದ ಅದನ್ನು ಪ್ರತಿಜ್ಞೆ ಮಾಡಿದ್ದಾನೆ. ತರ್ಹಿ ಮಹಾಭೂತಾನಿ ಇತ್ಯಾದ್ಯುಕ್ತ್ಯವಸರೆ ಪ್ರಾಗೇವ ವಾಚ್ಯಂ ಇತನ ಶಂಕ್ಯಂ. ಅಲ್ಲ, ಹೇಳುವುದಾದರೆ ಅಲ್ಲೇ ಹೇಳ್ಬೋಯ್ತಲ್ಲ, ಮಹಾಭೂತಾನ್ಯಹಂಕಾರ, ಅಲ್ಲಿಯೇ ಈ ಪ್ರೇರ್ಯವಾಗಿರ್ತಕ್ಕಂತಹ ಜಗತ್ತಿನ ಬಗ್ಗೆ ಹೇಳ್ಬೋಯ್ತಲ್ಲ. ಅಲ್ಲಿ ಪ್ರಕೃತಿ ಬಗ್ಗೆ ಸಂಕ್ಷೇಪವಾಗಿ ಹೇಳಿದ್ದು ಮಹಾಭೂತಾನ್ಯಹಂಕಾರ ಅಂತ, ಅಲ್ಲಿ ಹೇಳ್ಬೋಯ್ತಲ್ಲ. ಅಂತಂದರೆ ವಕ್ಷಮಾಣ, ಹಾಗೆ ಶಂಕೆ ಮಾಡಬಾರ್ದು. ವಕ್ಷಮಾಣ ಪ್ರೇರಕ ಸ್ವರೂಪೋಕ್ತಿ ಉಪಯೋಗಿತೆಯ ಅಪೇಕ್ಷಿತ ಪ್ರೇರಕ ಸ್ವರೂಪಸ್ಯ ಅತ್ರ ಅವಶ್ಯಂ ವಾಚ್ಯತ್ವಾತ್ ಪ್ರಾಗಪಿ ಉಕ್ತೌ ಗೌರವಾಪತ್ತೇ ಇತಿ ಭಾವಃ. ವಕ್ಷಮಾಣ ಮುಂದೆ ಹೇಳಿಕಿರತಕ್ಕಂತಹ ಪ್ರೇರಕನ ಸ್ವರೂಪ, ಆ ಪ್ರೇರಕನ ಸ್ವರೂಪವನ್ನು ಹೇಳಬೇಕಾದ್ರೆ ತದು ಉಪಯೋಗಿತೆಯ, ಪ್ರೇರಕನ ಸ್ವರೂಪ ಉಕ್ತಿ ಉಪಯೋಗಿತೆಯ, ಮುಂದೆ ಹೇಳಲಿಕ್ಕಿರ್ತಕ್ಕಂತಹ ಪ್ರೇರಕ ಸ್ವರೂಪ, ಆ ಪ್ರೇರಕ ಸ್ವರೂಪಕ್ಕೆ ಉಪಯೋಗಿತೆಯ ಇದು ಅಪೇಕ್ಷಿತ. ಯಾವುದು? ಪ್ರೇರ್ಯ ಸ್ವರೂಪ, ಪ್ರೇರವಾಗಿರತಕ್ಕಂತಹ ಈ ಜಗತ್ತು. ಪ್ರೇರಕ ಸ್ವರೂಪವನ್ನು
ಪ್ರೇರಕ ಯಾರು, ಅವನು ಹೇಗಿದ್ದಾನೆ, ಅವನ ಸ್ವರೂಪವನ್ನು ಹೇಳಬೇಕು ಅಂತಾದರೆ ಅದಕ್ಕೆ ಉಪಯೋಗಿತೆಯ ಅಪೇಕ್ಷಿತವಾಗಿರುವಂಥದ್ದು ಈ ಪ್ರೇರಿಸಲ್ಪಡತಕ್ಕಂತಹ ಪ್ರಕೃತಿ ಪುರುಷರ ಸ್ವರೂಪ. ಅದನ್ನು ಅವಶ್ಯವಾಗಿ ಹೇಳಬೇಕಾಗಿದ್ದರಿಂದ ಪ್ರಾಗಪಿ ಉಕ್ತವು, ಇಲ್ಲಿಯೂ ಹೇಳಿ ಅಲ್ಲಿಯೂ ಹೇಳಿದರೆ ಗ್ರಂಥ ಗೌರವ ಆಗ್ತಾಯಿತ್ತು. ಅಲ್ಲಿಯೂ ಹೇಳಿದರೆ ಪುನಃ ಇಲ್ಲಿ ಹೇಳುವಂಥ ಪ್ರಸಂಗ ಬರೋದರಿಂದ ಪುನಃ ಇಲ್ಲಿ ಹೇಳುವಾಗ ಗ್ರಂಥ ಗೌರವ ಬರ್ತಾಯಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳದೆ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಯಾಕೆ ಹೇಳ್ತಾ ಇರೋದು ಅಂದರೆ ಪ್ರೇರಕನ ಸ್ವರೂಪ ಗೊತ್ತಾಗಬೇಕಾದ್ರೆ ಅವನಿಂದ ಪ್ರೇರವಾಗಿರ್ತಕ್ಕಂತಹ ಈ ಪ್ರಕೃತಿ, ಈ ಜಗತ್ತು ಹೇಗಿರುವಂಥದ್ದು, ಅದರ ಸ್ವರೂಪ ಏನು, ಅದನ್ನು ಹೇಳುವಂಥದ್ದು ಇಲ್ಲಿ ಪ್ರಸ್ತುತವಾಗಿದೆ. ಏವಂಚ ಪ್ರಕೃತಿ ಪದೇನ ಪ್ರಕೃತಿಂ ಪುರುಷಂ ಚೈವ ಅಂತ ಈ ಶ್ಲೋಕದಲ್ಲಿ ಪ್ರಕೃತಿ ಪದದಿಂದ ಮಹಾಭೂತಾನ್ಯಹಂಕಾರ ಇತ್ಯಾದಿನಿ ಪ್ರಾಗುಕ್ತ ಪಂಚವಿಂಶತತ್ವಾನಿ ಗೃಹ್ಯಂತೆ. ಹಾಗಾದಲ್ಲಿ ಪ್ರಕೃತಿ ಅಂದರೆ ಏನು ಅಂದರೆ ಹಿಂದೆ ಹೇಳಲಿಲ್ವಾ, ಮಹಾಭೂತಾನ್ಯಹಂಕಾರ, ಅಲ್ಲಿ ಹೇಳಿರ್ತಕ್ಕಂತಹ 25 ತತ್ವಗಳು. ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನಸ್ಸು ಮತ್ತು ಪಂಚತನ್ಮಾತ್ರೆಗಳು. ಹೀಗೆ 25 ತತ್ವಗಳನ್ನು ಇಲ್ಲಿ ಇಟ್ಕೊಳ್ಬೇಕು. ಪ್ರಕೃತಿ ಶಬ್ದದಿಂದ ಅಷ್ಟಿಟ್ಕೊಳ್ಬೇಕು. ವಿಕಾರ ಶಬ್ದ ಇನ್ನು ವಿಕಾರಾನ್ ವಿಕಾರಾಂಶ ಗುಣಾಂಶ ಇವ. ವಿಕಾರ ಅಂದರೆ ಯಾವುದು ಇಟ್ಕೊಳ್ಬೇಕು ಅಂದರೆ ಅಲ್ಲಿ ಹೇಳಿರ್ತಕ್ಕಂತಹ ವಿಕಾರಗಳು ಯಾವುದು, ಹಿಂದೆ ಸಂಕ್ಷೇಪವಾಗಿ ಹೇಳಿದ್ದಾನೆ. ವಿಕಾರ ಶಬ್ದೇನ ಚ ಪ್ರಾಗುಕ್ತ ಇಚ್ಛಾದಯ ಸರ್ವೇ ಪ್ರಕೃತಿ ವಿಕಾರಾ. ಇಚ್ಛಾದ್ವೇಷಾದಿಗಳೆಲ್ಲ ಪ್ರಕೃತಿಯ ವಿಕಾರಗಳು. ಗುಣತ್ರಯಸ್ಯ ಅಲ್ಪವಿವಕ್ಷೆಯ ಪೃಥಗುಪಾದಾನಂ. ಇನ್ನು ಗುಣತ್ರಯಗಳ ಬಗ್ಗೆ ಹಿಂದೆ ಹೇಳಲಿಲ್ಲ, ಸಂಕ್ಷೇಪವಾಗಿ ಹೇಳಲಿಲ್ಲ ಗುಣತ್ರಯಗಳ ಬಗ್ಗೆ. ಆ ಗುಣತ್ರಯಗಳು ಯಾವ ಗುಣಗಳು? ಸತ್ವರಜಸ್ತಮಸ್ಸು ಎಂಬ ಗುಣಗಳು. ಈ ಗುಣಗಳನ್ನು ಇಲ್ಲಿ ಹೇಳ್ತಾ ಇರೋದು. ಅದು ಕೂಡ ಪ್ರಕೃತಿ ವಿಕಾರವೇ. ಇದನ್ಯಾಕೆ ಹೇಳಿಲ್ಲ ಅಂದರೆ ಇಲ್ಲಿ ಗುಣತ್ರಯಕ್ಕೆ ಸ್ವಲ್ಪ ಮಾತ್ರ ವಿಕಾರ ಇರೋದರಿಂದ ಅದನ್ನು ಪ್ರತ್ಯೇಕವಾಗಿ ಇಲ್ಲಿ ಗ್ರಹಿಸಿದ್ದು ಅಂತ. ಇನ್ನು ಪುರುಷ ಅಂದರೆ ಜೀವ. ಗುಣತ್ರಯಸ್ಯ ಅಲ್ಪವಿವಕ್ಷೆಯ ಪೃಥುಕುಪಾದಾನಂ. ಈ ಗುಣತ್ರಯವೂ ಕೂಡ ಪ್ರಕೃತಿಯ ವಿಕಾರವೇ. ಅದನ್ಯಾಕೆ ಅಲ್ಲಿ ಇಚ್ಛಾದ್ವೇಷಾದಿಗಳೊಟ್ಟಿಗೆ ಹೇಳಿಲ್ಲ ಅಂದರೆ ಅಲ್ಪವಿವಕ್ಷೆಯ ಪೃಥುಕುಪಾದಾನಂ. ಇದು ಗುಣತ್ರಯಕ್ಕೆ ಅಲ್ಪ ಮಾತ್ರ ವಿಕಾರ ಇರುವಂಥದ್ದು. ಆದ್ದರಿಂದ ಇದನ್ನು ಪ್ರತ್ಯೇಕವಾಗಿ ಹೇಳಿದು. ಉಳಿದ ವಿಕಾರಗಳಂತೆ ಅಲ್ಲ ಇವು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಪ್ರತ್ಯೇಕವಾಗಿ ಇಲ್ಲಿ ಹೇಳಿದ್ದು. ಈ ಶ್ಲೋಕದಲ್ಲಿ ಗುಣ ಅನ್ನಂತ ಪ್ರತ್ಯೇಕವಾಗಿ ಹೇಳಿದ್ದು. ಪುರುಷ ಹತ್ರ ಜೀವ. ಪುರುಷ ಅಂದರೆ ಯಾರಿಲ್ಲಿ? ಜೀವ. ಪ್ರಕೃತಿ ಪಂಚವಿಂಶತತ್ವಾನಿ ಪುರುಷಂ ಜೀವಂಚ ಉಭೋ ಅಪಿ ಅನಾದೀತಿ ವಿದ್ಯೆ. ಹಾಗಾದರೆ ಪ್ರಕೃತಿ ಅಂದ್ರೇನು? ಪಂಚವಿಂಶತತ್ವಾನಿ 25 ತತ್ವಗಳು. ಪುರುಷ ಅಂದರೆ ಜೀವ. ಇವರಿಬ್ಬರು ಅನಾದಿ ಅಂತ ತಿಳ್ಕೋ. ತಥಾ ಪ್ರಕೃತಿ ಸಂಭವಾನ್. ಹಾಗೆಯೇ ಪ್ರಕೃತಿಯಿಂದ ಹುಟ್ಟಿರತಕ್ಕಂತಹ ಪ್ರಧಾನವೇ ಉಪಾದಾನವಾಗಿರುವ ಅರ್ಥಾತ್ ಪ್ರಧಾನದ ವಿಕಾರಗಳಾಗಿರತಕ್ಕಂತಹ ಇಚ್ಛಾದಿ ವಿಕಾರಾನ್ ಮತ್ತು ಸತ್ವಾದಿ ಗುಣಾಂಶ ವಿಧಿ ಇತ್ಯರ್ಥ. ವಿಕಾರಾಂಶ ವಿಕಾರಗಳನ್ನು, ಯಾವ ವಿಕಾರ ಅಂದರೆ ಪ್ರಕೃತಿ ಸಂಭವಾನ್, ಪ್ರಕೃತಿಯಿಂದ ಹುಟ್ಟತಕ್ಕಂತಹ ವಿಕಾರಗಳು. ಪ್ರಕೃತಿ ಸಂಭವ ಅಂದರೆ ಪ್ರಕೃತಿಯಿಂದ ಹುಟ್ಟುವ ಅದನ್ನೇ ವಿವರಿಸಿದ್ದು ಪ್ರಧಾನೋಪಾದಾನಕಾನ್ ಇಚ್ಛಾದಿ ವಿಕಾರ. ಪ್ರಧಾನವೇ ಉಪಾದಾನ ಕಾರಣವಾಗಿ ಉಳ್ಳ ಇಚ್ಛಾ ವಿಕಾರಾದಿಗಳನ್ನು ಮತ್ತು ಸತ್ವಾದಿ ಗುಣಗಳನ್ನು ತಿಳ್ಕೋ. ಸತ್ವಾದಿ ಗುಣಗಳು ಹಾಗೂ ಇಚ್ಛಾದ್ವೇಷಾದಿ ವಿಕಾರಗಳು ಇವುಗಳು ಪ್ರಧಾನದಿಂದ ಪ್ರಕೃತಿಯಿಂದ ಹುಟ್ಟಿರುವಂಥದ್ದು ಅಂತ ತಿಳಿದುಕೋ ಅಂತ ಅರ್ಥ. ತಥಾಚ ಈಶ್ವರ ಅತಿರಿಕ್ತ. ಹಾಗಾದರೆ ಯಾವುದು ಪ್ರೇರ್ಯ ಅಂತ ಆಯ್ತು ಇಲ್ಲಿ ಈಗ ಅಂದರೆ ಈಶ್ವರನಿಗಿಂತ ಅತಿರಿಕ್ತವಾದ ಎಲ್ಲವೂ ಕೂಡ ಪರಮಾತ್ಮನ ಹೊರತುಪಡಿಸಿ ಉಳಿದ ಎಲ್ಲವೂ ಪ್ರಕೃತಿ ಅಂದರೆ 25 ತತ್ವಗಳು ಮತ್ತು ಪುರುಷ 25 ತತ್ವಗಳು ಇದೆಲ್ಲ ಜಡ ಮತ್ತು ಚೇತನ. ಪುರುಷ ಚೇತನಾತ್ಮಕವಾಗಿರತಕ್ಕಂತಹ
ಸಮಸ್ತ ಪ್ರಪಂಚ ಇದೆಯಲ್ಲ ಅದು ಪ್ರೇರ್ಯ ಅಂತ ಈ ಶ್ಲೋಕದಲ್ಲಿ ಹೇಳ್ದಂಗೆ ಆಯಿತು. ಪರಮಾತ್ಮ ಯಾವುದನ್ನು ಪ್ರೇರಿಸ್ತಾ ಇರೋದು ಅಂದರೆ ಪರಮಾತ್ಮನ ಹೊರತುಪಡಿಸಿ ಉಳಿದ ಎಲ್ಲ ಪ್ರಪಂಚ ಅದು ಪ್ರೇರ ಪ್ರಪಂಚ, ಚೇತನ ಸಮುದಾಯ ಇದೆಲ್ಲವೂ ಕೂಡ ಪರಮಾತ್ಮನಿಂದ ಪ್ರೇರ್ಯವಾಗಿರುವಂಥದ್ದು ಅಂತ ಈ ಒಂದು ವಿವೃತ್ತಿಯ ಮೂಲದ ಅರ್ಥ. ಒಂದು ಅರ್ಥ ಹೀಗೆ ಈ ಶ್ಲೋಕಕ್ಕೆ. ಇನ್ನೊಂದು ರೀತಿಯಲ್ಲಿ ಅರ್ಥವನ್ನು ವಿವರಿಸ್ತಾರೆ ವಿವೃತ್ತಿಯಲ್ಲಿ, ಯದ್ವಾ ಅಥವಾ ಏನು ಪ್ರಕೃತಿಂ ಅಂದರೆ ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ ಎರಡೂ ಇಟ್ಕೊಳ್ಬೇಕು. ಪ್ರಕೃತಿಂ ಚಿತ್ ಪ್ರಕೃತಿಯನ್ನು ಹಾಗೂ ಅಚಿತ್ ಪ್ರಕೃತಿಯನ್ನು, ಪುರುಷಂ ಅಂದರೆ ಜೀವನನ್ನು ಮತ್ತು ಪರಮಾತ್ಮನನ್ನು ಇಬ್ಬರನ್ನು ಇಟ್ಕೊಳ್ಬೇಕು ಅಂತ. ಜೀವನನ್ನು ಮತ್ತು ಪರಮಾತ್ಮನನ್ನು ಇಬ್ಬರನ್ನು ಅನಾದಿ ಅಂತ ತಿಳಿದುಕೋ. ಉಭೇಚ ಉಭೌ ಉಭೇಚ, ಉಭೌ ಅಂದರೆ ಇಬ್ಬರು, ಅದು ಪುಲ್ಲಿಂಗ ಶಬ್ದ. ಯಾರು? ಜೀವ ಮತ್ತು ಪರಮಾತ್ಮ, ಉಭೌ. ಇನ್ನು ಉಭಯ ಅಂತ ಇಟ್ಕೊಂಡ್ರೆ ಈ ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ, ಅದು ಸ್ತ್ರೀಲಿಂಗ, ಅದರಿಂದ ಉಭಯ ಅಂತ ಹಾಗೆ ಇಟ್ಕೊಳ್ಬೇಕು. ಅವೆರಡೂ ಕೂಡ ಅನಾದಿ ಅಂತ ತಿಳ್ಕೊ. ಯಾವುದ್ಯಾವುದು? ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ ಮತ್ತು ಜೀವ ಮತ್ತು ಪರಮಾತ್ಮ ಎರಡೂ ಅನಾದಿ ಅಂತ ತಿಳ್ಕೊ. ವಿಕಾರಾನ್ ಪ್ರಕೃತಿ ಸಂಭವಾನ್, ವಿಕಾರಗಳನ್ನು ಇಚ್ಛೆ ಮೊದಲಾದವುಗಳನ್ನು ಮತ್ತು ಸತ್ವಾದಿ ಗುಣಗಳನ್ನು ಪ್ರಕೃತಿ ಸಂಭವಾನ್ ಪ್ರಕೃತಿಯ ಪರಿಣಾಮಗಳೆಂದು ತಿಳಿದುಕೋ. ಸತ್ವಾದಿ ಗುಣಗಳು ಪ್ರಕೃತಿಯ ವಿಕಾರಗಳೇ ಆಗಿದ್ದರೂ ಕೂಡ, ಸತ್ವರಜಸ್ತಮ ಗುಣಗಳು ಪ್ರಕೃತಿಯ ವಿಕಾರವೇ ಆಗಿದ್ದರೂ ಕೂಡ ಇಚ್ಛಾದ್ವೇಷಾದಿಗಳಂತೆ ಅಲ್ಲ. ಇಚ್ಛಾದ್ವೇಷಾದಿಗಳಂತೆ ಅಲ್ಲ, ಇವು ಅತ್ಯಲ್ಪ ವಿಕಾರಗಳು. ಇಚ್ಛಾದಿಗಳು ಅಧಿಕ ವಿಕಾರಗಳು. ಆದ್ದರಿಂದ ಅವೆರಡನ್ನು ಪ್ರತ್ಯೇಕವಾಗಿ ಹೇಳಿತ್ತು. ಈಗ ಈ ಶ್ಲೋಕದಲ್ಲಿ ಬಂದಿರುವಂಥದ್ದು ವಿಕಾರಾಂಶ ಗುಣಾಂಶೈವ, ವಿಕಾರಗಳನ್ನು ಮತ್ತು ಗುಣಗಳನ್ನು ಪ್ರಕೃತಿಯಿಂದ ಹುಟ್ಟಿರುವುದವುಗಳನ್ನು ತಿಳ್ಕೋ. ಈ ಸತ್ವರಜಸ್ತಮೋ ಗುಣಗಳು ಕೂಡ ಪ್ರಕೃತಿಯ ವಿಕಾರ ಅಂತಾದರೆ ಪ್ರತ್ಯೇಕವಾಗಿ ಹೇಳೋದು ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ ಈ ಸತ್ವರಜಸ್ತಮೋ ಗುಣಗಳು ಅವು ಅವು ಪ್ರಕೃತ್ಯುಪಾದಾನಕಗಳೇ. ಸತ್ವಾದಿ ಗುಣಗಳು ಪ್ರಕೃತಿಯಿಂದ ಹುಟ್ಟುವಂಥವುಗಳೇ. ಆದರೆ ಇಚ್ಛಾದಿಗಳು ವಿಕಾರಾನ್ ಇಚ್ಛಾದೀನ್ ಸತ್ವಾದಿ ಗುಣಾಂಶ ಪ್ರತಿಸಂಭವಾನ್ ಪ್ರಕೃತಿ ಉಪಾದಾನಕಾನ್ ವಿಧಿ ಗುಣಾನಾಂ ವಿಕಾರತ್ವೇಪಿ ಇಚ್ಛಾದ್ಯಪೇಕ್ಷೆಯ ಅಲ್ಪವಿಕಾರತ್ವಾತ್. ಸತ್ವರಜಸ್ತಮೋ ಗುಣಗಳು ಕೂಡ ಪ್ರಕೃತಿಯ ವಿಕಾರಗಳೇ ಆಗಿದ್ದರೂ ಕೂಡ ಇಚ್ಛಾದಿಗಳೊಟ್ಟಿಗೆ ಯಾಕೆ ಹೇಳಲಿಲ್ಲ ಅಂದರೆ ಕೃಷ್ಣ ಯಾಕೆ ಅವೆರಡನ್ನು ಪ್ರತ್ಯೇಕವಾಗಿ ಹೇಳಿದ? ವಿಕಾರಾಂಶೈವ ಗುಣಾನ್ ಅಂತ ಪ್ರತ್ಯೇಕವಾಗಿ ಹೇಳಿದ್ದು ಯಾಕೆ ಅಂದರೆ ಈ ಇಚ್ಛಾದ್ವೇಷಾದಿ ವಿಕಾರಗಳ ಅಪೇಕ್ಷೆಯ ಇದು ಅಲ್ಪ ವಿಕಾರ. ಯಾವುದು? ಸತ್ವರಜಸ್ತಮೋ ಗುಣಗಳು. ಆದರೆ ಇಚ್ಛಾದ್ವೇಷಾದಿಗಳು ಅವು ಅಧಿಕ ವಿಕಾರ. ಆ ಒಂದು ವಿವಕ್ಷೆಯಿಂದ ಪ್ರತ್ಯೇಕವಾಗಿ ಕೃಷ್ಣ ಹೇಳಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇನ್ನು ಗೀತಾ ತಾತ್ಪರ್ಯದಲ್ಲಿ ಪ್ರಕೃತಿಪದೇನ ಚೇಚಿತ್ ಪ್ರಕೃತ್ಯೋ ಪುರುಷಪದೇನ ಜೀವೇಶ್ವರಯೋ ಗ್ರಹಣಾಯ ಉಭೌ ಇತ್ಯುಕ್ತಂ. ಇಲ್ಲಿ ಉಭೌ ಅಂತ ಹೇಳಿದ್ದು. ಉಭೌ ಅನ್ನೋದು ಪುಲ್ಲಿಂಗ ಶಬ್ದ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾಧಿ ಉಭೌ ಅಪಿ ಅಂತ ಪುಲ್ಲಿಂಗ ಶಬ್ದ ಹೇಳಿದ್ದು ಹೇಗೆ? ಪ್ರಕೃತಿ ಸ್ತ್ರೀಲಿಂಗ, ಪುರುಷ ಪುಲ್ಲಿಂಗ. ಅದಕ್ಕೋಸ್ಕರವಾಗಿ ತಾತ್ಪರ್ಯದಲ್ಲಿ ಏನು ಮಾಡಿದರು? ಪ್ರಕೃತಿ ಪದದಿಂದ ಚೇಚಿತ್ ಪ್ರಕೃತಿ ಅಂತ ಇಟ್ಕೊಂಡ್ರು. ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಅವೆರಡೂ ಕೂಡ ಸ್ತ್ರೀಲಿಂಗ. ಇನ್ನು ಪುರುಷ ಪದದಿಂದ ಜೀವ ಈಶ್ವರನ ಇಟ್ಕೊಂಡ್ರು. ಆದ್ದರಿಂದ ಉಭೌ ಅಂತ ಹೇಳಿದ್ದು ಅಂತ. ಪ್ರಕೃತಿ ಪದೇನ ಚಿತ್ ಪ್ರಕೃತ್ಯೋ ಪುರುಷಪದೇನ ಜೀವೇಶ್ವರ್ಯೋ ಗ್ರಹಣಾಯ ಉಭೌ ಇತ್ಯುಕ್ತಂ. ನಿಜವಾಗೂ ಅಲ್ಲಿ ಒಂದು ಸ್ತ್ರೀಲಿಂಗ ಒಂದು ಪುಲ್ಲಿಂಗ ಇರುವಂಥದ್ದು. ಹಾಗಿರುವಾಗ ಗೀತಾ ತಾತ್ಪರ್ಯದಲ್ಲಿ ಪ್ರಕೃತಿ ಪದದಿಂದ ಚಿತ್ ಪ್ರಕೃತಿ ಇಟ್ಕೊಂಡದ್ದು, ಪುರುಷ ಪದದಿಂದ ಜೀವೇಶ್ವರನ ಇಟ್ಕೊಂಡಿದ್ದು. ಆ ಜೀವೇಶ್ವರರನ್ನು ಇಟ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಶ್ಲೋಕದಲ್ಲಿ ಅಲ್ಲಿ ಕೃಷ್ಣ ಉಭೌ ಅಂತ ಹೇಳಿದ್ದು. ಉಭೌ ಅನ್ನೋದು ಪುಲ್ಲಿಂಗ ಶಬ್ದ, ಅದು ಎರಡು ಜೀವ ಮತ್ತು ಪರಮಾತ್ಮ. ಅದಕ್ಕೋಸ್ಕರವಾಗಿ
ಅಲ್ಲಿ ಉಭೌ ಅಂತ ಶಬ್ದವನ್ನು ಅದಕ್ಕೋಸ್ಕರ ಹೇಳಿದ್ದು. ಆದ್ದರಿಂದ ಜೀವೇಶ್ವರನ ತೆಗೆದುಕೊಳ್ಬೇಕು, ಪುರುಷ ಶಬ್ದದಿಂದ ಜೀವೇಶ್ವರನ ತೆಗೆದುಕೊಳ್ಬೇಕು, ಪ್ರಕೃತಿ ಪದದಿಂದ ಚಿರಚಿತ್ ಪ್ರಕೃತಿಗಳನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ. ಯದ್ವಾ ಅಥವಾ ಪ್ರಕೃತಿಂ ಚಿರಚಿತ್ ಪ್ರಕೃತಿ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ, ಪುರುಷಂ ಜೀವಂ ಪರಮಾತ್ಮಾನಂಚ ಉಭೌ ಉಭೇ ಇತ್ಯಪಿ ಚ ಸಂಗೃಹ್ಯೇತೆ. ಉಭೇ ಅಂತಲೂ ಇಲ್ಲಿ ಇಟ್ಕೊಳ್ಬೇಕು. ಪ್ರಕೃತಿ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಅಂತಿದ್ದಾಗ ಉಭೇ ಅಂತ ಸ್ತ್ರೀಲಿಂಗ ಇಟ್ಕೊಳ್ಬೇಕು. ಮತ್ತು ಪುರುಷ ಎಂಬ ಪದದಿಂದ ಜೀವ ಮತ್ತು ಪರಮಾತ್ಮ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉಭವ್ ಅನ್ನೋದು ಹೇಗೂ ಇದ್ದೇ ಇದೆ. ಉಭವಂತ ಯಾಕೆ ಹೇಳಿದ ಕೃಷ್ಣ ಅಂದರೆ, ಇಲ್ಲಿ ಪುರುಷ ಪದದಿಂದ ಬರೀ ಜೀವ ಇಟ್ಕೋಬಾರ್ದು, ಜೀವ ಪರಮಾತ್ಮ ಇಬ್ಬರನ್ನು ಇಟ್ಕೊಳ್ಬೇಕೆಂಬ ಉದ್ದೇಶದಿಂದ ಉಭವ್ ಅಂತ ಪುಲ್ಲಿಂಗ ಶಬ್ದ ಬಳಸಿದ್ದಾನೆ. ಇನ್ನು ಪ್ರಕೃತಿ ಶಬ್ದದಿಂದ ಚಿರಚಿತ್ ಪ್ರಕೃತಿ ಅಂತ ಎರಡೂ ಇಟ್ಟುಕೊಂಡು ಉಭೇ ಎಂಬುದನ್ನು ಅಲ್ಲಿ ಇಟ್ಕೊಳ್ಬೇಕು ಅಂತ. ಅನಾದಿ ವಿದ್ಯಿತ್ಯರ್ಥ. ಇವು ಅನಾದಿ ಅಂತ ತಿಳಿದುಕೋ. ವಿಕಾರಾನ್ ಇಚ್ಛಾದಿ ವಿಕಾರಗಳನ್ನು, ಸತ್ವಾದಿ ಗುಣಾಂಶ ಸತ್ವಾದಿ ಗುಣಗಳನ್ನು, ಪ್ರಕೃತಿ ಸಂಭವಾನ್ ವಿಧಿ ಪ್ರಕೃತಿ ಉಪಾದಾನಕಾನ್. ಇಚ್ಛಾದಿ ವಿಕಾರಗಳು ಸತ್ವಾದಿ ಗುಣಗಳು ಪ್ರಕೃತಿಯ ವಿಕಾರಗಳೇ ಅಂತ ತಿಳಿದುಕೋ. ಪ್ರಕೃತಿಯ ವಿಕಾರಗಳಂತೆ ತಿಳಿದುಕೋ. ಎರಡನ್ನು ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು? ಪ್ರಕೃತಿ ವಿಕಾರವೇ ಅಂತಾದರೂ ಸಹ ಒಟ್ಟಿಗೆ ಹೋಯ್ತಲ್ಲ, ಇಚ್ಛಾದಿಗಳೊಟ್ಟಿಗೆ ಸೇರಿಸಿಬಿಡ್ಬೋಯ್ತು ಸತ್ವಾದಿ ಗುಣಗಳನ್ನು. ಪ್ರತ್ಯೇಕವಾಗಿ ಹೇಳಿದ್ದು ಯಾಕೆ ಅಂದರೆ, ಗುಣಾನಾಂ ವಿಕಾರತ್ವೇ ಅಪಿ, ಸತ್ವರಜಸ್ತಮೋ ಗುಣಗಳು ಕೂಡ ಪ್ರಕೃತಿಯ ವಿಕಾರಗಳೇ ಆಗಿದ್ದರೂ ಕೂಡ ಇಚ್ಛಾದಿ ಅಪೇಕ್ಷೆಯ ಇಚ್ಛಾದಿಗಳಿಗಿಂತ ಅವುಗಳು ಅಲ್ಪ ವಿಕಾರತ್ವಾತ್ ಇಚ್ಛಾದೀನಾಂ ಅಧಿಕ ವಿಕಾರತ್ವ ವಿವಕ್ಷ. ಇಚ್ಛಾದಿಗಳು ಅಧಿಕ ವಿಕಾರಗಳು, ಈ ಒಂದು ವಿವಕ್ಷೆಯಿಂದ ಅಲ್ಲಿ ಪ್ರತ್ಯೇಕವಾಗಿ ಕೃಷ್ಣ ಹೇಳಿದ್ದಾನೆ ಅಂತ ತಿಳ್ಕೊಳ್ಬೇಕು. ತಾತ್ಪರ್ಯತು ಗೀತಾ ತಾತ್ಪರ್ಯದಲ್ಲಿ ಪ್ರಕೃತಿ ಪದದಿಂದ ಚಿತ್ ಪ್ರಕೃತಿಯೋ, ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ ಇವೆರಡನ್ನು ತೆಗೆದುಕೊಳ್ಬೇಕು. ಪುರುಷ ಪದದಿಂದ ಜೀವೇಶ್ವರನ ತೆಗೆದುಕೊಳ್ಬೇಕು. ಇದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಕೃಷ್ಣ ಉಭೌ ಅಂತ ಪ್ರಯೋಗ ಮಾಡಿದ್ದಾನೆ ಅಂತ ಗೀತಾ ತಾತ್ಪರ್ಯದಲ್ಲಿ ಇದು ನಿರೂಪಿತವಾಗಿದೆ ಅಂತ ಗೀತಾ ಭಾಷೆ ತಾತ್ಪರ್ಯಗಳ ಅರ್ಥವನ್ನು ಇಲ್ಲಿ ಸಂಗ್ರಹ ಮಾಡಿ ತೋರಿಸಿದರು. ಇಷ್ಟು ವಿಚಾರ ಈ ದಿನ ನೋಡಿದ್ದೇವೆ. ಈ ಶ್ಲೋಕದ ಅರ್ಥ 20ನೇ ಶ್ಲೋಕದ ಈ ಅರ್ಥಾನುಸಂಧಾನದೊಂದಿಗೆ ಈ ಗೀತಾವೃತ್ತಿಯ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.